ಈ ಮುಖದಲ್ಲಿ ನಿನ್ ಗಂಡ ನೋಡಕ್ ಹೋದ್ರೆ ರಿಜೆಕ್ಟ್ ಮಾಡ್ಬಿಡ್ತಾನೆ. ಅದೇನೋ ಪ್ರಿಪ್ರೇಷನ್ ಮಾಡ್ಕೊಂಡಿದೀನಿ ಅಂದ್ಯಲ್ಲ, ಏನದು? ನಿನ್ನ ಅಂಗ ಎಷ್ಟಾಗ್ಲ ಪ್ಯಾಕಿಂಗ್ ಇಂದ ಎಲ್ಲ ಹರಿದೋಗಿದೆ. ಸರಿಯಾಗಿ ನೋಡ್ಕೊ. ಇದು ಬೆಂಗಳೂರು. ಮೊದ್ಲು ಇಲ್ಲಿಂದ ಇಲ್ಲಿಗೆ, ಆಮೇಲೆ ಇಲ್ಲಿಗೆ, ಅಲ್ಲಿಂದ ಮಂಗಳೂರು, ಮಂಗಳೂರಿಂದ ಚಿಕ್ಕಮಂಗ್ಳೂರು, ಚಿಕ್ಕಮಂಗ್ಳೂರಿಂದ ಕೂರ್ಗು, ಕೂರ್ಗಿಂದ ಮಲ್ಪೆ ಬೀಚ್, ಮಲ್ಪೆ ಬೀಚ್ ಇಂದ ಮಹಾರಾಷ್ಟ್ರ, ಮಹಾರಾಷ್ಟ್ರದಿಂದ ಚೆನ್ನೈ ಮರೀನಾ ಬೀಚ್, ಮರೀನಾ ಬೀಚ್ ಇಂದ ಸೀದಾ ಡೆಲ್ಲಿ, ಡೆಲ್ಲಿಯಿಂದ ಮಧ್ಯಪ್ರದೇಶ್, ಮಧ್ಯಪ್ರದೇಶ್ ಇಂದ ನೆಕ್ಸ್ಟ್ ಸ್ಟಾಪ್ ಮುಂಬೈ, ಬಾಲಿವುಡ್ ಮುಂಬೈ. ಹೃತಿಕ್ ರೋಷನ್ ಮೀಟ್ ಆಗೋಣ. ವಾವ್, ಐ ಹ್ಯಾವ್ ಅ ಕ್ರಶ್ ಆನ್ ಯು. ಮತ್ತೆ ಮುಂಬೈಯಿಂದ ವಿಲ್ ಗೋ ಟು ಶಿಮ್ಲಾ, ಶಿಮ್ಲಾ ಇಂದ ಮನಾಲಿ, ಮನಾಲಿಯಿಂದ ಹಿಂಗೆ ಹೋಗ್ತಾ ಇದ್ರೆ ನೀನ್ 75ನೇ ಆನಿವರ್ಸರಿಗೆ ರೀಚ್ ಆಗ್ತೀಯ. ನೀನ್ ಈ ತರ ಪ್ಲೇಸಸ್ ಎಲ್ಲ ನೋಡ್ಬೇಕು ಅಂದಿದ್ರೆ ನೀನ್ ಯಾವ್ದಾದ್ರು ಟೂರಿಸ್ಟ್ ಪ್ಯಾಕೇಜ್ಗೆ ಆಗ್ತಾ ಇದ್ದೆ. ಆರಾಮಾಗಿ ಭಜನೆ ಮಾಡ್ಕೊಂಡು ಬಸ್ಸಲ್ಲಿ ನಿದ್ದೆ ಮಾಡ್ಕೊಂಡು ಹೋಗೋದಾಗಿತ್ತು. ರೂಲ್ ನಂಬರ್ 2, ಟ್ರಿಪ್ ಶುಡ್ ನೆವರ್ ಬಿ ಪ್ಲಾನ್, ಓನ್ಲಿ ಡೆಸ್ಟಿನೇಷನ್. ಅದೇನೋ ಹೇಳ್ತಾ ಇದೆಯಲ್ಲ, ಸತ್ಯನ ಹುಡ್ಕೊಂಡು ಹೋಗ್ತೀನಿ, ಕೆಲವೊಂದಕ್ಕೆ ಉತ್ತರನ ತಿಳ್ಕೊತೀನಿ ಅಂತ. ಹಿಂಗೆಲ್ಲ ಹೋದ್ರೆ ಸಿಗತ್ತಾ? ಸೋಲೋ ಟ್ರಿಪ್ ಅಂದರೆ ನಾವು ಹೋಗೋ ಜಾಗ ಹೊಸದಾಗಿರ್ಬೇಕು, ಅಲ್ಲಾಗೋ ಅನುಭವ, ಅಲ್ಲಿ ಸಿಗೋ ಜನ, ಅವ್ರ ಕಲ್ಚರ್, ಗೊತ್ತಿಲ್ಲದೆ ಇರೋ ಜಾಗದಲ್ಲಿ ನಿದ್ದೆ, ಇದೆಲ್ಲ ನಮ್ಮ ಲೈಫಲ್ಲಿ ಒಂಥರ ಅಡ್ವೆಂಚರಸ್ ಆಗಿರಬೇಕು. ಇದನ್ನೆಲ್ಲ ಯಾರೋ ಮಾಡಿಟ್ಟಿರೋದು, ಆದರೆ ನಾವು ಹೋಗೋ ಜಾಗ ಯಾವಾಗಲೂ ನಮಗೆ ಅನ್ಎಕ್ಸ್ಪ್ಲೋರ್ಡ್ ಆಗಿರಬೇಕು, ಯಾವುದೋ ಪುಸ್ತಕದ ಪಾಠದಿಂದ ಅಲ್ಲ. ಈಗ ನೀನೇ ಡಿಸೈಡ್ ಮಾಡು ಏನು ಅಂತ. ಕಲಿಯೋದಕ್ಕೆ ತುಂಬಾ ಇದೆ ಅನ್ಸುತ್ತೆ. ತಿಳ್ಕೊಳ್ಳೋದು. ದಾರಿ ಬಗ್ಗೆ ಹೆಚ್ಚಾಗಿ ಗೊತ್ತಿರಬಾರ್ದು, ಗೊತ್ತಾದ್ರೆ ಗುರಿ ತುಂಬಾ ದೂರ ಅನ್ಸುತ್ತೆ. ದಾರಿ ಹೇಗಿದೆ ಅಂತ ತಿಳ್ಕೊಳ್ಳೋಬಾರ್ದು, ಗುರಿ ಕಷ್ಟ ಅನ್ಸುತ್ತೆ. ದಾರಿ ಬಗ್ಗೆ ಊಹೆ ಕೂಡ ಮಾಡಬಾರ್ದು, ಗುರಿ ಬಗ್ಗೆ ಜಿಗುಪ್ಸೆ ಹುಟ್ಟುತ್ತೆ. ಹಾಯ್ ಋತಿಕ್ ರೋಷನ್, ನಾನು ಪಾಯಲ್ ಮಾತಾಡ್ತಾ ಇರೋದು. ಗೊತ್ತಾಗ್ಲಿಲ್ವಾ? ನಿಮ್ಮ ಅತ್ತೆ ಮಗಳು ಮಾತಾಡ್ತಿರೋದು. ನಾನ್ ಚೆನ್ನಾಗಿದ್ದೀನಿ. ಓ ಓಕೆ ಓಕೆ ಓಕೆ. ಏನಿಲ್ಲ, ಇಲ್ಲಿ ನಮ್ಮ ಆಂಟಿ ಒಬ್ರು ಇದ್ದಾರೆ, ಅವ್ರು ನಿನ್ನ ಮೀಟ್ ಮಾಡ್ಬೇಕಂತೆ. ಕಾಯ್ತಾ ಇರ್ತೀಯ ಪ್ಲೀಸ್? ಓ ಹೌದಾ, ವಾವ್, ಓಕೆ ಥ್ಯಾಂಕ್ ಯು. ಅಪಾಯಿಂಟ್ಮೆಂಟ್ ಸಿಕ್ತು. ಅಪಾಯಿಂಟ್ಮೆಂಟ್ ಸಿಕ್ತಲ್ಲ, ಹ್ಯಾಪಿ ಹ್ಯಾಪಿ, ಬಿ ಹ್ಯಾಪಿ. ಎಕ್ಸ್ಕ್ಯೂಸ್ ಮೀ, ನಿಮ್ ಹೃತಿಕ್ ರೋಷನ್ ಯಾವಾಗ ಕನ್ನಡ ಮೀಡಿಯಂ ಅಲ್ಲಿ ಓದಿದ್ದ? ಮತ್ತೆ ನೀನ್ ಹೆಂಗೆ ಅವ್ನು ಸಿಕ್ಬಿಡ್ತೇನೆ ಅಂತ ಹೇಳ್ಬಿಟ್ಟು ಟ್ರಾವೆಲ್ ನೋಟಲ್ಲಿ ಬರ್ದಿಟ್ಟೆ? ಉರ್ಕೊಂಡ್ಲ ಅಂತ. ಪಾರು, ಫೋನಲ್ಲಿ ನಾನು ಡೈಲಾಗ್ ಚೆನ್ನಾಗಿ ಹೊಡಿತೀನಲ್ಲ. ಫಿಲಾಸಫಿನೂ ಚೆನ್ನಾಗಿ ಹೇಳ್ತೀಯ. ಅಧಿಕ ಪ್ರಸನ್ನ. ಬೈ ದ ವೇ ಪಾರು, ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್, ಇದು ಸೋಲೋ ಟ್ರಿಪ್ ಅಲ್ಲ, ಮತ್ತೆ ಡಬಲ್ ಟ್ರಿಪ್ ಅಂತ ಅನ್ಕೊಳ್ಳೋಣ. ವಾವ್, ಡಬಲ್ ಟ್ರಿಪ್ಪಾ? ಪಾರು, ಕ್ಯಾಮ್ರಾ ನೋಡ್ಬೇಡ, ಡ್ರಾಮಾ ಮಾಡಿ. ಹೇ ಫ್ರೆಂಡ್ಸ್, ಜರ್ನಿ ಅಂಡ್ ಜರ್ನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಪಾಯಲ್. ಇವತ್ತು ನನ್ನ ಜರ್ನಿ ಶುರುವಾಗಿದೆ 60ರ ಹರೆಯದ ಹುಡುಗಿ ಜೊತೆಗೆ. ಇವರು ನನ್ನ ಪಾರ್ಟ್ನರ್. ಇವತ್ತಿನ ಜರ್ನಿ ಹೆಸರು ಸೋಲ್ಮೇಟ್. ಸೋಲ್ಮೇಟ್, ಲೆಟ್ಸ್ ಗೋ. ಏನೇನೋ ಮಾತಾಡ್ತೀಯಪ್ಪ. ಪಾರು, ನಾಳೆ ಬೆಳಿಗ್ಗೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಎದ್ದು ಹೊರಡಬೇಕು. ರೂಲ್ ನಂಬರ್ 2. ಪಾಯಲ್,
3 ನೋ ಲೇಟ್ ಗೆಟಿಂಗ್ ಅಪ್. ಇನ್ನೊಬ್ರು ಎದುರಿಸ್ಲಿ ಅಂತ ವೇಟ್ ಮಾಡೋದು, ಬೆಡ್ ಎಲ್ಲ ಕಣ್ ಬಿಟ್ಕೊಂಡು ಕೋಳಿ ನಿದ್ದೆ ಮಾಡೋದು ಎಲ್ಲ ಬಂದ್. ರೂಲ್ಸ್ಗಳನ್ನ ಯಾವತ್ತೂ ಬ್ರೇಕ್ ಮಾಡಬಾರ್ದು. ರೂಲ್ ನಂಬರ್ 4, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಜಾಸ್ತಿ. ಓಕೆ, ಅರ್ಥ ಆಯ್ತು. ಆಲ್ ಯೋರ್ ರೂಲ್ಸ್ ಐ ಗಾಟ್ ಇಟ್. ಶಬಾಷ್, ಇಷ್ಟು ಬೇಗ ಎಲ್ಲ ರೂಲ್ಸ್ಗಳನ್ನ ತಿಳ್ಕೊಂಡ್ಬಿಟ್ಟಿದ್ಯಾ? ಎಲ್ಲಿ ಹೇಳು ನೋಡೋಣ. ನೋಡು, ವಯಸ್ಸಾದವರು ಮಕ್ಕಳ ಥರ ಅಂತಾರೆ. ಮಕ್ಕಳು ದೇವ್ರ ಸಮಾನ. ದೇವ್ರಿಗೆ ಯಾವ್ದಾದ್ರು ರೂಲ್ಸ್ ಗಿಲ್ಸ್ ಇರುತ್ತಾ? ಇರಲ್ಲ. ಹೌದು ತಾನೆ? ಸೊ ನೋ ರೂಲ್ಸ್. ಬ್ರಷ್ ಮಾಡಿದ್ಯಾ? ಗಾಡ್, ನೋ ನೀಡ್. ಅದ್ ಸರಿ, ನೀನ್ ಯಾವ ಆಂಗಲ್ ಇಂದ ದೇವ್ರ ತರ ಕಾಣಿಸ್ತೀಯಾ? ಎಕ್ಸ್ಕ್ಯೂಸ್ ಮೀ? ಅಂದ್ರೆ ಯಾವ ದೇವತೆ ಅಂತ ಕೇಳಿದೆ. ಅದು ನನ್ನ ಹೆಸರಲ್ಲೇ ಇಲ್ವಾ? ಓ, ಸ್ಮಾರ್ಟ್ ಆನ್ಸರ್. ಈ ದೇವತೆ ಈಗ ಬೀಚಲ್ಲಿ ಸ್ನಾನ ಮಾಡಬೇಕು ಅಂತ ಹೋಗ್ತಾ ಇದ್ದಾಳೆ. ಬಾರು, ಏನ್ ಮಾಡ್ತಾ ಇದೀಯಾ? ನೀನ್ ಕಣ್ಬಿಟ್ಟು ನೋಡಕ್ಕಾಗಲ್ವಾ? ಸ್ನಾನ ಮಾಡ್ತಾ ಇದ್ದೀನಿ. ಕಮ್ ಕಮ್, ಯು ಆಲ್ಸೋ ಜಾಯಿನ್ ಮೀ. ದಿಸ್ ಲೇಡೀಸ್ ಏನು ನಿನ್ ರೂಲ್ಸಾ? ನಾನು ರೂಲ್ಸ್ ಬ್ರೇಕ್ ಮಾಡಕ್ಕೆ ಇದ್ದೀನಿ. ಸರ್, ಇದೇ ಸರ್ ನಮ್ಮ ಅತ್ತೆ ಇದ್ದಿದ್ ರೂಮು. ಅವ್ರ ಜೊತೆ ಯಾರಾದರೂ ಇರ್ತಾ ಇದ್ರಾ? ಇಲ್ಲ ಸರ್, ಅವರೊಬ್ಬರೇ ಇರ್ತಾ ಇದ್ರು. ಅವ್ರ ರೂಮ್ಗೂ ಯಾರನ್ನೂ ಬಿಟ್ಕೊಳ್ತಾ ಇರಲಿಲ್ಲ. ಹೆಲಿಕಾಪ್ಟರ್ನ ಸರಿಯಾಗಿ ಡ್ರಾ ಮಾಡಿ. ನೀನು ಕೂಡ. ಏನ್ ಹೇಳ್ತಾ ಇದೀಯ ಸಂಜೀವ್? ಅಮ್ಮ ಕಾಣಿಸ್ತಾ ಇಲ್ಲ ಅಂದ್ರೆ ಏನ್ ಅರ್ಥ? ಹೌ ಕ್ಯಾನ್ ಯು ಬಿ ಸೋ ಇರ್ರೆಸ್ಪಾನ್ಸಿಬಲ್? ನೀನ್ ಏನ್ ಹೇಳ್ತಿದ್ಯಾ ನನಗೆ ಅರ್ಥ ಅದು ಹಾಗಲ್ಲ ಡಾಕ್ಟರ್. ಸಿ, ಅವರು ನನ್ನ ಪೇಷಂಟು. ನೀವು ಆದಷ್ಟು ಬೇಗ ಅವ್ರನ್ನ ಪತ್ತೆ ಹಚ್ಚಿ ನನ್ನ ಹತ್ರ ಕರ್ಕೊಂಡು ಬನ್ನಿ. ಫ್ಯಾಮಿಲಿ ಡಾಕ್ಟರ್ ಆಗಿ ಇದಕ್ಕಿಂತ ಹೆಚ್ಚಿಗೆ ನಾನೇನು ಹೇಳಕ್ಕಾಗಲ್ಲ. ಸರಿ ಡಾಕ್ಟರ್. ಈ ಮೊಬೈಲ್ ಅವ್ರದ್ದೇನಾ? ಹಾಂ ಸರ್. ಅವ್ರನ್ನ ಕೊನೆ ಬಾರಿ ನೋಡಿದ್ದೆ ಯಾವಾಗ? 1-2 ದಿನದ ಹಿಂದೆ ನೋಡಿದ್ದೆ. ನೀವು? ಹಾ, ನಾನು ಮೊನ್ನೆ ನೋಡಿದೆ ಸರ್. ಹಾ, ಕಾನ್ಸ್ಟೇಬಲ್. ಎಸ್ ಸರ್. ಆ ಮೊಬೈಲ್ನ ಮತ್ತೆ ಅದರಲ್ಲಿರೋ ನಂಬರ್ನ ಆದಷ್ಟು ಬೇಗ ಟ್ರ್ಯಾಕ್ ಮಾಡೋಕೆ ಹೇಳಿ. ಓಕೆ ಸರ್.